ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರಿಯೋ ಸ್ಕೈ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರು ರಿಂಗ್ ಗೆ ಬರ್ತಾರೆ. ಇಡೀ ಕ್ರೌಡ್ ಇವರಿಬ್ರು ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ಇವರಿಬ್ರು ಕೂಡ ಎಲ್ಲಾರನ್ನು ಮಂಡೇ ನೈಟ್ ರಾಗೆ ವೆಲ್ಕಮ್ ಮಾಡಿ ಯಾರು ಕೂಡ ರಿಯೋ ಸ್ಕೈಗೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಹೇಳ್ತಾರೆ, ಕಳೆದ ವಾರ ನಾವು ಕಬುಕಿ ವಾರಿಯರ್ಸ್ ಗಳನ್ನ ಸೋಲಿಸಿ ಈಗ ಚಾಂಪಿಯನ್ ಆಗಿದ್ದೀವಿ. ಅಂಡ್ ಈಗ ನಾವು ಯಾರ ಮೇಲೆ ಬೇಕಾದ್ರೂ ಕೂಡ ಈ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ರೆಡಿ ಇದೀವಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲಿವ್ ಮಾರ್ಗನ್ ಆಗಿ ರಾಕ್ಸಿನ್ ಪ್ರೀಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ. ಅಂಡ್ ನಮ್ಮ ಲಿವ್ ಮಾರ್ಗನ್ ಅವರು ಹೇಳ್ತಾರೆ, ಆ ಒಂದು ಚಾಂಪಿಯನ್ಶಿಪ್ ಗೆ ನಾವು ನೆಕ್ಸ್ಟ್ ಆನ್ ದ ಲೈನ್ ಇದೀವಿ. ಯಾಕಪ್ಪ ಅಂದ್ರೆ ನಾನು ಯಾವತ್ತೂ ಕೂಡ ಆ ಒಂದು ಚಾಂಪಿಯನ್ಶಿಪ್ ನ ಸೋತೆ ಇಲ್ಲ. ಬದಲಿಗೆ ನಾನು ಆ ಒಂದು ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿ ಇಲ್ಲಿಂದ ಹೊರಗಡೆ ಹೋಗಿದ್ದು. ಸೊ ಅದಕ್ಕೋಸ್ಕರ ಈಗ ನಮಗೆ ಆ ಒಂದು ಚಾಂಪಿಯನ್ಶಿಪ್ ಗೆ ಒಂದು ರಿಮ್ಯಾಚ್ ಬೇಕು ಅಂತ ನಮ್ಮ ಲಿವ್ ಮಾರ್ಗನ್ ಅವರು ಹೇಳ್ತಾರೆ. ಸಡನ್ ಆಗಿ ನಮಗೆ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಬಂದಾಗ ಇಡೀ ಕ್ರೌಡ್ ಬೇಲಿ ಅವರಿಗೆ ಚಿಯರ್ ಮಾಡ್ತಾ ಇರುತ್ತೆ. ಅಂಡ್ ಅದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಬೇಲಿ ಅವರು ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಅಂಡ್ ಹೇಳ್ತಾರೆ, ಲಿವ್ ಮಾರ್ಗನ್, ನೀನು ನಿನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದಾಗ ರಾಕ್ಸಿನ್ ಪ್ರೀಸ್ ಅವರು ಅದನ್ನ ತನ್ನದಾಗಿ ಮಾಡ್ಕೊಂಡಿದ್ರು. ಅಂಡ್ ಅವರು ಅಫಿಷಿಯಲ್ ಆಗಿ ಸೋತೋಗಿದ್ದಾರೆ. ಅಂಡ್ ಅದಕ್ಕೋಸ್ಕರ ನಿಮ್ಮ ಚಾನ್ಸ್ ಕೂಡ ಹಾಳಾಗುತ್ತೆ. ಬಟ್ ನಮ್ಮ ಬಗ್ಗೆ ಮಾತಾಡೋದಾದ್ರೆ ನಮಗೆ ಚಾನ್ಸೇ ಸಿಕ್ಕಿಲ್ಲ. ಅಂಡ್ ಅದಕ್ಕೋಸ್ಕರ ನಾವು ಡಿಸರ್ವ್ ಮಾಡ್ತೀವಿ ಚಾನ್ಸ್ ಅಂತ ನಮ್ಮ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಅವರು ಮಾತಾಡ್ತಾರೆ. ಅಂಡ್ ಇವರ ಮಧ್ಯೆ ನಮ್ಮ ಇಯೋಸ್ಕೈ ಅವರು ಬಂದು ಜಾಪನೀಸ್ ಅಲ್ಲಿ ಏನೇನೋ ಮಾತಾಡ್ತಾ ಇರ್ತಾರೆ. ಕಬುಕಿ ವಾರಿಯರ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಒಂದು ಬ್ರಾಲ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಬ್ರಾಲ್ ಅಲ್ಲಿ ಲಾಸ್ಟ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಹಾಗೆ ಇಯೋಸ್ಕೈ ಅವರು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಅಷ್ಟೇ ಅಲ್ಲ, ಡಬ್ಲ್ಯೂ ಅವರು ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಇವತ್ತು ಮಂಡೇ ನೈಟ್ ರಾಲಿ ಕಬುಕಿ ವಾರಿಯರ್ಸ್ ವರ್ಸಸ್ ಬೇಲಿ ಅಂಡ್ ಲೈರಾ ವಾಲ್ಕೈರಾ ವರ್ಸಸ್ ಲಿವ್ ಮಾರ್ಗನ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ವಿಮೆನ್ಸ್ ಟ್ರಿಪಲ್ ಥ್ರೆಡ್ ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡ್ತಾರೆ. ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಗೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಏಜ್ ಸ್ಟೈಲ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಏಜ್ ಸ್ಟೈಲ್ ಅವರು ಹೇಳ್ತಾ ಇರ್ತಾರೆ, ಇವತ್ತು ನನ್ನ ಹಾಗೆ ಗಂತರ್ ಅವರ ಮ್ಯಾಚ್ ನಿಂತಿರೋದು ರೆಸ್ಪೆಕ್ಟ್ ಮೇಲೆ. ನಿಜವಾಗ್ಲೂ ನಾನು ಗಂತರ್ ಅವರಿಂದ ರೆಸ್ಪೆಕ್ಟ್ ನ ತೆಗಿಬೇಕು. ನನ್ನ ಹಾಗೆ ಜಾನ್ ಸಿನಾ ಅವರ ನಡುವೆ ಅಷ್ಟೊಂದೇನು ಕಾಮನ್ ವಿಚಾರ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಬೌಂಡ್ರೀಸ್ ಇದೆ. ಅಂಡ್ ಆ ಒಂದು ಬೌಂಡ್ರೀಸ್ ಗಳು ರೆಸ್ಪೆಕ್ಟ್ ಮೇಲೆನೆ ನಿಂತಿದೆ. ಅಂಡ್ ಇವತ್ತು ನಾನು ಗಂತರ್ ಅವ್ರನ್ನ ಲಿಟಲ್ ಬಿಚ್ ರೀತಿ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ರೆಸ್ಪೆಕ್ಟ್ ನ ಹೊರಗಡೆ ತೆಗಿತೀನಿ ಅಂತ ನಮ್ಮ ಏಜ್ ಸ್ಟೈಲ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಇದಾದ್ಮೇಲೆ ನಮಗೆ ಜಿಯೋವಾನ್ ಇವಾನ್ಸ್ ಹಾಗೆ ಬ್ರಾವೋ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಿಂಗ್ ಸೈಡ್ ಅಲ್ಲಿ ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ರೈನೋ ಅಮೆರಿಕಾನೋ ಅವರು ಕೂಡ ಇರ್ತಾರೆ ಅಂತಾನೆ ಹೇಳ್ಬೇಕು. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಆಫ್ಕೋರ್ಸ್ ನಮ್ಮ ಇವಾನ್ಸ್ ಅವರ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಗ್ರಾವಿಟಿ ಏನು ಕೂಡ ಎಫೆಕ್ಟೇ ಮಾಡೋದಿಲ್ವೇನೋ ಆ ರೀತಿ ಅವರು ಹೈ ಫ್ಲೈಯಿಂಗ್ ಮೂವ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಇರ್ತಾರೆ. ಎಂಡಿಂಗ್ ಅಲ್ಲಿ ಒಂದು ಸ್ಪ್ಯಾನಿಶ್ ಫ್ಲೈ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಓಜಿ ಕಟರ್ ನ ಕನೆಕ್ಟ್ ಮಾಡ್ತಾರೆ. ಲಿಟರಲಿ ಆಸಮ್ ಆಗಿತ್ತು ಅಂತಾನೆ ಹೇಳ್ಬೇಕು. ಓಜಿ ಕಟರ್ ನ ಕನೆಕ್ಟ್ ಮಾಡಿ ಬ್ರಾವೋ ಅಮೆರಿಕಾನೋ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋಸ್ ಗಳು ಸೇರ್ಕೊಂಡು ಜಿಯೋವಾನ್ ಇವಾನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಜಿಯೋವಾನ್ ಇವಾನ್ಸ್ ಅವರು ಅನೌನ್ಸರ್ ಟೇಬಲ್ ಮೇಲ್ಗಡೆ ಇರ್ತಾರೆ. ಅಲ್ಲಿಂದ ಜಂಪ್ ಮಾಡಿ ಹಂಗೆ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಮ್ಯಾಚ್ ಒಂದ್ ಕಡೆ ಆದ್ರೆ ಪ್ರತಿ ವಾರ ಇವರು ಎಸ್ಕೇಪ್ ಆಗ್ತಾರಲ್ಲ, ಆ ಕೆಲವೊಂದಷ್ಟು ಮೂಮೆಂಟ್ಸ್ ಗಳು ಇನ್ನೊಂದ್ ಕಡೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಹಾಗೆ ಪಾಲಿಮೆನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಆಡಮ್ ಪಿಯರ್ಸ್ ಅವರು ಮೊದಲೇ ಪಾಲಿಮೆನ್ ಅವರಿಗೆ ವಾರ್ನಿಂಗ್ ನ ಕೊಡ್ತಾ ಇರ್ತಾರೆ. ಇವತ್ತೇನಾದ್ರೂ ಬ್ರಾನ್ ಬ್ರೇಕರ್ ಅವರು ಕಳೆದ ವಾರ ಆಯ್ತಲ್ಲ, ಅದಕ್ಕೆ ರಿವೆಂಜ್ ನ ತಗೊಳ್ಳೋದಕ್ಕೆ ಬ್ಯಾಡ್ ಇಂಟೆನ್ಷನ್ ಇಂದ ಮಂಡೇ ನೈಟ್ ರಾಗೆ ಬಂದ್ರೆ ನಿಜವಾಗ್ಲೂ ಮೊದಲೇ ಹೇಳ್ತಾ ಇದ್ದೀನಿ, ಅವನನ್ನ ವಾಪಸ್ ಕಳಿಸ್ಬಿಡು. ಯಾಕಂದ್ರೆ ಇವತ್ತು ನನ್ನ ತಲೆ ಸರಿ ಇಲ್ಲ. ಅಂಡ್ ಇವತ್ತು ಬ್ರಾನ್ ಬ್ರೇಕರ್ ಅವರು ಇಲ್ಲಿಗೆ ಬಂದೇನಾದ್ರೂ ಬ್ಯಾಡ್ ಇಂಟೆನ್ಷನ್ ಇಂದ ಏನೇನಾದ್ರೂ ಮಾಡೋದಕ್ಕೆ ಹೋದ್ರೆ ನಿಜವಾಗ್ಲೂ ನಾನಂತೂ ಸುಮ್ನಿರೋದಿಲ್ಲ. ಪಾಲಿಮೆನ್ ಮೊದಲು ಅವನ್ನ ಮನೆ ಕಳಿಸು ಅಂತ ಮೊದಲೇ ನಮ್ಮ ಪಾಲಿಮೆನ್ ಅವರಿಗೆ ಆಡಮ್ ಪಿಯರ್ಸ್ ಅವರು ಒಂದು ವಾರ್ನಿಂಗ್ ನ ಕೊಟ್ಟಿರ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ವಿಡಿಯೋ ಗೇಮ್ ನ ಆಡ್ತಾ ಇರ್ತಾರೆ. ಅಂಡ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಆಗಿ ರಾಕ್ಸಿನ್ ಬ್ರೀಸ್ ಅವರು ಬಂದು ಫಿನ್ ಬ್ಯಾಲರ್ ಅವರಿಗೆ ಹೇಳ್ತಾರೆ, ಫಿನ್ ನೀನ್ ಏನ್ ಮಾಡ್ತಾ ಇದೀಯಾ? ನಿಜವಾಗ್ಲೂ ನೀನು ಕಳೆದ ವಾರ ಹೋಗಿ ಜಡ್ಜ್ಮೆಂಟ್ ಡೇನ ಮತ್ತೊಮ್ಮೆ ಟಾಪ್ ಗೆ ತಗೊಂಡು ಬರ್ತೀನಿ, ಗೋಲ್ಡ್ಸ್ ಗಳನ್ನ ತಗೊಂಡು ಬರ್ತೀನಿ, ಅಂಡ್ ಡೊಮಿನಿಕ್ ಮಿಸ್ಟೀರಿಯೋ ಜಡ್ಜ್ಮೆಂಟ್ ಡೇ ಹಾಗೆ ಹೀಗೆ ಏನೇನೋ ಹೇಳ್ದೆ. ಈಗ ಸುಮ್ಮನೆ ಇಲ್ಲಿ ಗೇಮ್ ಮಾಡ್ಕೊಂಡು ಟೈಮ್ ಪಾಸ್ ನ ಮಾಡ್ತಾ ಇದೀಯಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಅವ್ರು ಹೋದ್ಮೇಲೆ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನಾನು ಹೇಳಿದ್ನ ಮಾಡೇ ಮಾಡ್ತೀನಿ ಅಂತ. ಈ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ಇದಾದ್ಮೇಲೆ ನಮಗೆ ಬೆಸ್ಟ್ ಇನ್ ದ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬರ್ತಾರೆ. ಇಡೀ ಕ್ರೌಡ್ ಸಿಎಂ ಪಂಕ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ. ನಮ್ಮ ಸಿಎಂ ಪಂಕ್ ಅವರು ರಿಂಗಿಗೆ ಬಂದು ಈಸ್ ಇಟ್ ಗುಡ್ ಟು ಬಿ ಅಲೈವ್ ಆನ್ ಮಂಡೇ ನೈಟ್ ರಾ ಆರ್ ವಾಟ್ ಅಂತ ಹೇಳಿ, ನಿಜವಾಗ್ಲೂ ನಾನು ನಿಮ್ಮಗಳ ಚಾಂಪಿಯನ್ ಆಗಿ ಇರೋದಕ್ಕೆ ಯಾವತ್ತೂ ಕೂಡ ಬೋರ್ ಆಗೋದಿಲ್ಲ. ಅಂಡ್ ನಾನು ಫಾರ್ ಎವರ್ ಚಾಂಪಿಯನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಈಗ ನಾವು ರೋಡ್ ಟು ರಸಲ್ ಮೇನಿಯಾದಲ್ಲಿ ಕಾಲಿಟ್ಟಿದೀವಿ. ಅಂಡ್ ಈಗ ಏನ್ ಬೇಕಾದ್ರೂ ಆಗ್ಬೋದು.
ಆಗಬಹುದು. ಎಸ್, ನನ್ನ ಫ್ರೆಂಡ್ ಕೋಡಿ ರೋಡ್ಸ್ ಅವ್ರನ್ನೇ ಬೇಕಾದ್ರೆ ನೀವು ಹೋಗಿ ಕೇಳಿ ಅಂತ ಕೋಡಿ ರೋಡ್ಸ್ ಅವರ ನೇಮ್ನು ಕೂಡ CM ಪಂಕ್ ಅವರು ತಗೋತಾರೆ. ಅಂಡ್ ಆಗ ಇಡೀ ಕ್ರೌಡ್ ಬೂ ಮಾಡೋದಕ್ಕೆ ಶುರು ಆಗುತ್ತೆ. ನನಗಂತೂ ಗೊತ್ತಿಲ್ಲ ಯಾಕೆ ಬೂ ಮಾಡ್ತೋ ಅಂತ. ಅಂಡ್ ಅದಾದ್ಮೇಲೆ ನಮ್ಮ ಪಂಕ್ ಅವರು ಹೇಳ್ತಾರೆ ರಸಲ್ ಮೇನಿಯಾ ಹತ್ರ ಬರ್ತಾ ಇದೆ. ಅಂಡ್ ರಸಲ್ ಮೇನಿಯಾಗಿಂತ ಮುಂಚೆ ರಾಯಲ್ ರಂಬಲ್ ಇದೆ. ಅಂಡ್ ಅದೇ ರೀತಿ ಎಲಿಮಿನೇಷನ್ ಚೇಂಬರ್ ಕೂಡ ಇದೆ. ಅಂಡ್ ನಾನು ಅಲ್ಲಿ ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ, ಯಾಕಂದ್ರೆ ನಾನು ಫೈಟಿಂಗ್ ಚಾಂಪಿಯನ್. ಅಷ್ಟೇ ಅಲ್ಲ, ರಸಲ್ ಮೇನಿಯಾ ನನ್ನ ಥ್ರೂನೇ ಹೋಗ್ಬೇಕು, ಯಾಕಂದ್ರೆ ನಾನು ಈಗ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್. ಸೊ ಯಾರಾದ್ರೂ ಚಾಲೆಂಜರ್ಸ್ ಗಳು ನನಗೆ ಬಂದು ಚಾಲೆಂಜ್ ಮಾಡಬಹುದು ಅಂತ ನಮ್ಮ CM ಪಂಕ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಫಿನ್ ಬ್ಯಾಲರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಫಿನ್ ಬ್ಯಾಲರ್ ಅವರು ಬರ್ತಾರೆ ಅಂಡ್ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, CM ಪಂಕ್ ನಿಜವಾಗ್ಲೂ ನಾನು ಎಲಿಮಿನೇಷನ್ ಚೇಂಬರ್ ತನಕ ವೇಟ್ ಮಾಡೋದಕ್ಕೆ ಬಂದಿಲ್ಲ, ರಾಯಲ್ ರಂಬಲ್ ತನಕ ವೇಟ್ ಮಾಡೋದಕ್ಕೆ ಬಂದಿಲ್ಲ, ಬದಲಿಗೆ ನಾನು ಅದಕ್ಕಿಂತ ಮುಂಚೆನೆ ನಿನಗೆ ಚಾಲೆಂಜ್ ಮಾಡೋದಕ್ಕೆ ಬಂದಿದ್ದೀನಿ. ಯಾಕಂದ್ರೆ ನೀನು ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ದ ಕೂಡಲೇ ನಿನ್ನ ಚಾಲೆಂಜರ್ಸ್ ಗಳ ನೇಮ್ ಅಲ್ಲಿ, ಅಂದ್ರೆ ನೀನು ಯಾರನ್ನ ಫೇಸ್ ಮಾಡಬೇಕು ಅಂತ ಅನ್ಕೋತಾ ಇದೆಯೋ ಆ ಲಿಸ್ಟ್ ಅಲ್ಲಿ ನನ್ನ ನೇಮ್ನು ಕೂಡ ತಗೊಂಡಿದ್ದೆ. ಅಂಡ್ ಅದಕ್ಕೋಸ್ಕರ ಈಗ ನಾನು ನನ್ನ ಆಪರ್ಚುನಿಟಿನ ತಗೊಳೋದಕ್ಕೆ ಬಂದಿದ್ದೀನಿ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು CM ಪಂಕ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ CM ಪಂಕ್ ಅವರು ಫಿನ್ ಬ್ಯಾಲರ್ ಅವರಿಗೆ ಹೇಳ್ತಾರೆ, ನಿಜವಾಗ್ಲೂ ಹೌದು, ನಾನು ಒಂದು ಲಿಸ್ಟ್ ನ ತಗೊಂಡಿದ್ದೆ ಅಂಡ್ ಆ ಒಂದು ಲಿಸ್ಟ್ ಅಲ್ಲಿ ನಿನ್ನ ನೇಮ್ ಕೂಡ ಇತ್ತು. ಬಟ್ ಒರಿಜಿನಲ್ ಆಗಿ ನಾನು ಫಿನ್ ಬ್ಯಾಲರ್ ಅವ್ರನ್ನ ಫೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಬ್ಯಾಕ್ ಸ್ಟೇಜ್ ಅಲ್ಲಿ ಕೂತ್ಕೊಂಡು ವಿಡಿಯೋ ಗೇಮ್ ನ ಆಡ್ಕೊಂಡು ಲಿವ್ ಮಾರ್ಗನ್ ಅವರ ಜೊತೆ ಬೈಸ್ಕೋತಾನಲ್ಲ, ಆ ಫಿನ್ ಬ್ಯಾಲರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅಂಡ್ ನಿಜವಾಗ್ಲೂ ನಿನಗೇನಾದ್ರೂ ಮ್ಯಾಚ್ ಬೇಕು ಅಂದ್ರೆ ಇವತ್ತೇ ಇಲ್ಲೇ ನಾನು ಮ್ಯಾಚ್ ನ ಕೊಡ್ತೀನಿ. ನಾನು ಹೋಗಿ ನನ್ನ ರೆಸ್ಲಿಂಗ್ ಗೇರ್ ನ ಹಾಕೊಂಡು ಬರ್ತೀನಿ, ನೀನು ಕೂಡ ಮ್ಯಾಚಿಗೆ ರೆಡಿ ಆಗು. ಬಟ್ ನಿಜವಾಗ್ಲೂ ನಾನು ನಿಜವಾದ ಫಿನ್ ಬ್ಯಾಲರ್ ಅವ್ರನ್ನ ಫೇಸ್ ಮಾಡಬೇಕು. ಜಡ್ಜ್ಮೆಂಟ್ ಡೇ ಫಿನ್ ಬ್ಯಾಲರ್ ನ ಫೇಸ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನೀನೇನಾದ್ರೂ ಜಡ್ಜ್ಮೆಂಟ್ ಡೇ ಫಿನ್ ಬ್ಯಾಲರ್ ಆಗಿ ಬರ್ತೀಯಾ ಅಂದ್ರೆ ನನಗೆ ಸ್ವಲ್ಪ ಮುಂಚೆನೆ ತಿಳಿಸು, ಯಾಕಂದ್ರೆ ನಾನು ಕೂಡ ಪ್ರಿಪೇರ್ ಆಗ್ತೀನಿ. ಯಾಕಂದ್ರೆ ನಾನು ರೀಸೆಂಟ್ ಆಗಿ ವಿಷನ್ ಇಂದ ಹೊರಗಡೆ ಬಂದಿದ್ದೀನಿ ಅಂಡ್ ನಿನ್ನ ಜಡ್ಜ್ಮೆಂಟ್ ಏನು ಕೂಡ ನನಗೆ ಯಾವುದೇ ರೀತಿಯ ಲೆಕ್ಕ ಅಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿ ಹೇಳು ಅಂತ ನಮ್ಮ CM ಪಂಕ್ ಅವರು ಫಿನ್ ಬ್ಯಾಲರ್ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು, ಈ ಬಾರಿ ನಾನು ಜಡ್ಜ್ಮೆಂಟ್ ಡೇಗೋಸ್ಕರ ಬರ್ತಾ ಇಲ್ಲ, ಬದಲಿಗೆ ನಾನು ಪ್ರಿನ್ಸ್ ಆಗಿ ಬರ್ತಾ ಇದ್ದೀನಿ. ಅಂಡ್ ನೀನು ಯಾವ ರೀತಿ ನಿನ್ನ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ನ ತಗೊಳ್ಳೋದಿಕ್ಕೆ ಇಷ್ಟಪಡ್ತೀಯೋ ಅದೇ ರೀತಿ ನಾನು ಕೂಡ ನನ್ನ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ನ ತಗೊಳ್ಳೋದಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಅದಕ್ಕೋಸ್ಕರ ನನಗೆ ಮ್ಯಾಚು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಬೇಡ, ಬದಲಿಗೆ ಮುಂದಿನ ವಾರ ಮಂಡೇ ನೈಟ್ ರಾ ನನ್ನ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ, ಅಲ್ಲಿ ನನಗೆ ಮ್ಯಾಚ್ ಬೇಕು. ಅಂಡ್ ಪ್ರಿನ್ಸ್ ಬರ್ತಾ ಇದ್ದಾನೆ, ನಿನ್ನ ಕೈಯಿಂದ ಒಂದು ಚಾಂಪಿಯನ್ಶಿಪ್ ನ ತಗೊಳ್ಳೋದಿಕ್ಕೆ ರೆಡಿ ಆಗು ಮುಂದಿನ ವಾರ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು CM ಪಂಕ್ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ CM ಪಂಕ್ ಅವರು, ಓಕೆ, ನಾನು ಮೊದಲು ಇಲ್ಲಿನ ಜನಗಳ ಬಳಿ ಸಾರಿನ ಕೇಳ್ತೀನಿ, ಯಾಕಂದ್ರೆ ಇಲ್ಲಿ ಎಲ್ಲರೂ ಕೂಡ ನನ್ನ ಮ್ಯಾಚ್ ನ ನೋಡಬೇಕು ಅಂತ ಅನ್ಕೊಂಡಿದ್ರು, ಬಟ್ ಅವರಿಗೆ ನನ್ನ ಮ್ಯಾಚ್ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ಮುಂದಿನ ವಾರ ಮಂಡೇ ನೈಟ್ ರಾ ಆಗ್ತಾ ಇದೆಯಲ್ಲ, ಆ ಜನಗಳ ಬಳಿ ಕೂಡ ನಾನು ಸಾರಿನ ಕೇಳ್ತೀನಿ. ಯಾಕಂದ್ರೆ ಅಲ್ಲಿ ನಾನು ಪ್ರಿನ್ಸ್ ಫಿನ್ ಬ್ಯಾಲರ್ ಅವರಿಗೆ GTS ನ ಕನೆಕ್ಟ್ ಮಾಡಿ ಅವರನ್ನ ಮಲಗಿಸ್ತೀನಿ ಅಂಡ್ ನಾನು ಸ್ಟಿಲ್ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ CM ಪಂಕ್ ಅವರು ಫಿನ್ ಬ್ಯಾಲರ್ ಅವರಿಗೆ ಹೇಳ್ತಾರೆ. ಏನೇ ಆಗ್ಲಿ, ಇವರಿಬ್ಬರ ಫೇಸ್ ಆಫ್ ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಲಿಟ್ರಲಿ ಈ ರೀತಿ ಸೆಗ್ಮೆಂಟ್ ಗಳನ್ನ WWE ಅವರು ಹಾಕೋದ್ರಿಂದ ನಮಗೂ ಕೂಡ ಒಂದು ಇಂಟ್ರೆಸ್ಟ್ ಬರುತ್ತೆ. ಓಕೆ ಗುರು, ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರಾ ನೋಡಬೇಕು ಅಂತ. ಬಟ್ ಅದೇ ಬೋರಿಂಗ್ ಸೆಗ್ಮೆಂಟ್ ಗಳನ್ನ ಹಾಕ್ತಾ ಇರ್ತಾರೆ. ಫೈನಲಿ ಫಿನ್ ಬ್ಯಾಲರ್ ಅವರಿಗೆ ಚಾನ್ಸ್ ಸಿಕ್ಕಿದೆ, ನೋಡೋಣ ಈ ಬಾರಿನೂ ಕೂಡ ಅವರು ಚಾನ್ಸ್ ನ ಯುಟಿಲೈಸ್ ಮಾಡ್ಕೋತಾರೋ ಅಥವಾ ವೇಸ್ಟ್ ಮಾಡ್ತಾರೋ ಅಂತ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ನಂಬರ್ 1 ಕಂಟೆಂಡರ್ ವಿಮೆನ್ಸ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್ ಅಂಡ್ ರಾಕ್ಸಿನ್ ಪ್ರೀಸ್ ವರ್ಸಸ್ ಬೇಲಿ, ಹಾಗೆ ಲೈರಾ ವಾಲ್ಕೈರಾ ವರ್ಸಸ್ ಕಬೂಕಿ ವಾರಿಯರ್ಸ್ ಗಳ ನಡುವೆ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ಅಂಡ್ ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾಂಟ್ ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕೈರಿ ಸೈನ್ ಅವರ ಮೂನ್ ಸಾಲ್ಟ್ ಆಗಿರಬಹುದು, ಎಲ್ಲಾ ವಿಚಾರಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೇಕು. ಬಟ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಒಂದು ಬಾಚ್ ಆಗುತ್ತೋ ಅಥವಾ ಮಿಸ್ಟೇಕ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಅದೇನಪ್ಪಾ ಅಂದ್ರೆ ನಮ್ಮ ಕಬೂಕಿ ವಾರಿಯರ್ಸ್ ಗಳು ಲೈರಾ ವಾಲ್ಕೈರಾ ಅವರ ಮೇಲೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಇಯೋ ಸ್ಕೈ ಅವರು ಲೈರಾ ವಾಲ್ಕೈರಾ ಅವ್ರನ್ನ ಪಿನ್ ಮಾಡ್ತಾರೆ. ಬಟ್ ರೆಫ್ರಿ ಕೌಂಟೇ ಮಾಡೋದಿಲ್ಲ. ಅದು ಯಾಕೆ ಕೌಂಟ್ ಮಾಡೋದಿಲ್ಲ ನನಗಂತೂ ಅರ್ಥ ಆಗ್ಲಿಲ್ಲ. ಕೌಂಟ್ ಮಾಡ್ದಲೆ ಇಲ್ಲ ಟ್ಯಾಗ್ ಇವ್ರ ಹತ್ರ ಇಲ್ಲ, ಟ್ಯಾಗ್ ಇವ್ರ ಹತ್ರ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಒರಿಜಿನಲ್ ಆಗಿ ನಮ್ಮ ಲೈರಾ ವಾಲ್ಕೈರಾ ಅವರ ಬಳಿನೂ ಕೂಡ ಟ್ಯಾಗ್ ಇರುತ್ತೆ, ಆ ಕಡೆ ನಮ್ಮ ಇಯೋ ಸ್ಕೈ ಅವರ ಬಳಿನೂ ಕೂಡ ಟ್ಯಾಗ್ ಇರುತ್ತೆ. ಯಾಕಂದ್ರೆ ಮ್ಯಾಚ್ ಅವರಿಂದಾನೇ ಕಂಟಿನ್ಯೂ ಆಗುತ್ತೆ ಅಂತಾನೆ ಹೇಳ್ಬೇಕು. ಗೊತ್ತಿಲ್ಲ, ಅದೊಂದು ರೀತಿ ಬ್ಲೆಂಡರ್ ರೀತಿ ಆಗೋಯ್ತು. ಅಂಡ್ ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರಿಗೆ ಟ್ಯಾಗ್ ಸಿಗುತ್ತೆ ಅಂಡ್ ಅವರು ಇಯೋ ಸ್ಕೈ ಅವರಿಗೆನೆ ತನ್ನ ಓಬಿ ಲಿವ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಇಯೋ ಸ್ಕೈ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಲಿಟರಲಿ ಇಯೋ ಸ್ಕೈ ಅವರ ಬಳಿನೂ ಕೂಡ ಟ್ಯಾಗ್ ಇತ್ತು, ಆ ಕಡೆ ಲೈರಾ ವಾಲ್ಕೈರಾ ಅವರ ಬಳಿನೂ ಕೂಡ ಟ್ಯಾಗ್ ಇತ್ತು. ಇಬ್ರು ಕೂಡ ಪಿನ್ ಮಾಡ್ತಾ ಇದ್ರು, ಬಟ್ ರೆಫ್ರಿ ಪಿನ್ ಫಾಲ್ ನೇ ಮಾಡ್ತಾ ಇರಲಿಲ್ಲ. ನನಗಂತೂ ಯಾಕೋ ಗೊತ್ತಿಲ್ಲ. ಏನೇ ಆಗ್ಲಿ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರು ವಿನ್ ಆಗೋದ್ರ ಮುಖಾಂತರ ಅವರು ಈಗ ಹೊಸ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಪೆಂಟಾ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಆಸ್ಟಿನ್ ಥಿಯರಿ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ಸಾಕ್ತಾ ಇರುತ್ತೆ ಅಂತಾನೆ ಹೇಳ್ಬೇಕು. ಆ ಕಡೆ ಪೆಂಟಾ ಹಾಗೆ ನಮ್ಮ ಡ್ರ್ಯಾಗನ್ ಲೀ ಅವರ ಕಡೆಯಿಂದನೂ ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಬರ್ತಾ ಇರುತ್ತೆ. ಅಂಡ್ ಸ್ವಲ್ಪ ಅವರು ಲಾಸ್ಟ್ ಗೆ
ಡಾಮಿನೇಟ್ ಕೂಡ ಮಾಡ್ತಾ ಇರ್ತಾರೆ. ಅಂಡ್ ಡಾಮಿನೇಟ್ ಮಾಡ್ತಾ ಲಾಸ್ಟ್ ಅಲ್ಲಿ ನಮ್ಮ ಡ್ರ್ಯಾಗನ್ ಲೀ ಅವರು ರಿಂಗ್ ಸೈಡ್ ಗೆ ಒಂದು ಡೈವ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ಓಡ್ ಬಂದು ನಮ್ಮ ಬ್ರಾನ್ ಬ್ರೇಕರ್ ಅವರು ಡ್ರ್ಯಾಗನ್ ಲೀ ಅವರಿಗೆ ಒಂದು ಮ್ಯಾಸಿವ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಲಿಟರಲಿ ಇವತ್ತಿನ ಮಂಡೇ ನೈಟ್ ರಾ ಸ್ಟೇಜ್ ಇಂದ ರಿಂಗ್ ವರ್ಗೂ ರ್ಯಾಂಪ್ ಸಿಕ್ಕಾಪಟ್ಟೆ ಉದ್ದ ಆಗಿತ್ತು. ಅಂಡ್ ಅಷ್ಟು ಬಿಗ್ ರನ್ನರ್ ಅಪ್ ನ ತಗೊಂಡು ಬಂದು ಸ್ಪಿಯರ್ ಹಾಕಿ ಸುಸ್ತಾಗದೆ ಇದ್ರೆ ನನಗಂತೂ ಆಶ್ಚರ್ಯ ಆಗುತ್ತೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಇನ್ನ ಯಾವ ರೀತಿ ಇದ್ದಾರೆ ಅಂತ. ಇದಾದ್ಮೇಲೆ ಅವರು ರಿಂಗ್ ಮೇಲ್ಗಡೆ ಹೋಗಿ ಪೆಂಟಾ ಅವ್ರಿಗೂ ಕೂಡ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವರು ಡ್ರ್ಯಾಗನ್ ಲೀ ಅವರಿಗೆ ಇನ್ನ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಮಧ್ಯಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಬ್ರಾನ್ ಬ್ರೇಕರ್ ಅವ್ರನ್ನ ಇಟ್ಕೋತಾರೆ ಅಂತಾನೆ ಹೇಳ್ಬೇಕು. ಇಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಬೈತಾ ಇರ್ತಾರೆ, ನೀನ್ ಇಲ್ಲಿಂದ ಹೊರಟೋಗು, ನಾನು ಮೊದಲೇ ಪಾಲಿಮೇನ್ ನಿನಗೆ ಹೇಳಿದ್ದೆ ಇವನ್ನ ಕರ್ಕೊಂಡು ಬರಬೇಡ ಹಾಗೆ ಹೀಗೆ ಅಂತ. ಅಷ್ಟೊತ್ತಿಗೆ ರಿಂಗ್ ಸೈಡ್ ಅಲ್ಲಿ ಅವ್ರ ಬೆನ್ನಿಂದೇನೆ ನಮ್ಮ ಬ್ರಾನ್ಸನ್ ರೀಡ್ ಆಗಿ ಆಸ್ಟನ್ ಥಿಯರಿ ಅವರು ಪೆಂಟಾ ಅವರಿಗೆ ಸುನಾಮಿನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ಆಡಮ್ ಪಿಯರ್ಸ್ ಅವರು ಅವ್ರನ್ನ ನೋಡೋದಕ್ಕೆ ರಿಂಗ್ ಮೇಲ್ಗಡೆ ಹೋದಾಗ ಅವರಿಂದನೇ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಮತ್ತೊಮ್ಮೆ ಡ್ರ್ಯಾಗನ್ ಲೀ ಅವರಿಗೆ ಇನ್ನ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಆಡಮ್ ಪಿಯರ್ಸ್ ಅವರು ಕೇಳ್ತಾ ಇರ್ತಾರೆ, ಬ್ರಾನ್ ಬ್ರೇಕರ್ ನೀನ್ ಏನ್ ಮಾಡ್ತಾ ಇದೀಯಾ ಹಾಗೆ ಹೀಗೆ ಅಂತ. ಬ್ರಾನ್ ಬ್ರೇಕರ್ ಅವ್ರನ್ನ ತೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಕೋಪ ಬಂದು ಅವರ ಮೇಲೆನೆ ಅಟ್ಯಾಕ್ ಮಾಡಿ ಅವರ ಕೊಳ್ಪಟ್ಟಿನ ಇಟ್ಕೊಂಡು ರಿಂಗ್ ಕಾರ್ನರ್ ಗೆ ತಗೊಂಡೋಗಿ ನಿಲ್ಸು, ಏನ್ ಮಾಡ್ತೀಯಾ ಈಗ, ನೀನ್ ನನ್ನ ಹತ್ರ ಏನ್ ಕಿತ್ಕೋತೀಯ ಅಂತ ಕೇಳೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಆಗ ಪಾಲಿಮೆನ್ ಹಾಗೆ ವಿಷನ್ ಬಂದು ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ದೂರ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಲಿಟ್ರಲಿ ಬ್ರಾನ್ ಬ್ರೇಕರ್ ಮಾತ್ರ ಇವತ್ತು ಆಡಮ್ ಪಿಯರ್ಸ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿರ್ತಾರೆ. ಅಂಡ್ ಹಿಂಗೆ ಇವ್ರನ್ನೆಲ್ಲರನ್ನು ಕೂಡ ಶಾಂತವಾಗಿ ಕರ್ಕೊಂಡು ಹೋಗಲಾಗುತ್ತೆ ಬ್ಯಾಕ್ ಸ್ಟೇಜ್ಗೆ. ಅಂಡ್ ಅಲ್ಲಿಗೆ ಇದು ನಿಲ್ಲೋದಿಲ್ಲ ಗಾಯ್ಸ್. ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಆಡಮ್ ಪಿಯರ್ಸ್ ಅವರ ಮಾತನ್ನ ಕೇಳ್ದಲೆ ಮಧ್ಯಕ್ಕೆ ಎದ್ದು ಬರ್ತಾ ಇರ್ತಾರೆ. ಅಂಡ್ ಅವರಿಂದ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು, ನೀನ್ ಯಾಕೆ ಮಧ್ಯಕ್ಕೆ ಎದ್ದು ಬಂದೆ, ನಿನ್ನ ಇಷ್ಟಪಟ್ಟಂಗೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೊಂಡಿದ್ಯಲ್ವಾ, ಏನೇ ಆಗ್ಲಿ ನಿನ್ನನ್ನು ನಾನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಇಂಡೆಫಿನೆಟ್ಲಿ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಅಂಡ್ ಅವರಿಂದ ನಮ್ಮ ಪಾಲಿಮೆನ್ ಅವರು ಬಂದು, ನಿಜವಾಗ್ಲೂ ನೀನು ತುಂಬಾ ದೊಡ್ಡ ತಪ್ಪನ್ನ ಮಾಡಿದೆ, ಅವನನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಮೊದಲು ಅವನು ನಿನ್ನ ಮೇಲೆ ಕೈ ಮಾಡಲಿಲ್ಲ, ಬಟ್ ನೀನೇ ಮೊದಲು ಅವನ ಮೇಲೆ ಕೈ ಮಾಡಿದ್ದು, ಅದನ್ನ ನೀನು ಯೋಚನೆ ಮಾಡಬೇಕಾಗಿತ್ತು. ಬಟ್ ಈಗ ನೀನು ಅವನನ್ನ ಸಸ್ಪೆಂಡ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ನಮ್ಮ ಪಾಲಿಮೆನ್ ಅವರು ಆಡಮ್ ಪಿಯರ್ಸ್ ಅವರಿಗೆ ಹೇಳ್ತಾರೆ. ನಿಜವಾಗ್ಲೂ ಬ್ರಾನ್ ಬ್ರೇಕರ್ ಅವರು ಆಡಮ್ ಪಿಯರ್ಸ್ ಅವರ ಜೊತೆಗೇನೆ ಜಗಳಕ್ಕೆ ಹೋಗಿದ್ದಾರೆ ಅಂತಾನೆ ಹೇಳ್ಬೇಕು. ನೋಡ್ಬೇಕು ಈ ಒಂದು ಸ್ಟೋರಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಇದಾದ್ಮೇಲೆ ಸ್ಟೇಜ್ ಹತ್ರ ನಮ್ಮ ಮೈಕಲ್ ಕೋಲ್ ಅವರು ರೊಕೈಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ರೊಕೈಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಮೈಕಲ್ ಕೋಲ್ ಅವರು ರೊಕೈಲ್ ಅವರ ಬಳಿ ಪ್ರಶ್ನೆನ ಕೇಳ್ತಾರೆ, ನೀವು ಕಳೆದ ವಾರ ಸ್ಟೆಫನಿ ವೆಕೆರ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರಿ, ಅಂಡ್ ಅದಕ್ಕೆ ಕಾರಣ ಕೊಡಬಹುದಾ ಅಂತ. ಅಂಡ್ ಅದಕ್ಕೆ ನಮ್ಮ ರೊಕೈಲ್ ಅವರು ಕಾರಣನೂ ಕೂಡ ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾನು ಪ್ರತಿ ಬಾರಿನೂ ಕೂಡ ನನ್ನ ಸಿಂಗಲ್ಸ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ನಿಜವಾಗ್ಲೂ ನನಗೆ ಮೋಸ ಆಗಿದೆ. ಅಂಡ್ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಬಂದಿದ್ದೀನಿ. ಅಂಡ್ ಸ್ಟೆಫನಿ ವೆಕೆರ್ ನೀನನ್ನು ನಾನು ಸೋಲ್ಸೋದ್ರ ಮುಖಾಂತರ ಪ್ರೂವ್ ಮಾಡ್ತೀನಿ, ಆ ಒಂದು ಚಾಂಪಿಯನ್ಶಿಪ್ ನನ್ನ ಕೈಲಿದ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಟೆಫನಿ ವೆಕೆರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಅವರಿಂದಗಡೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲರೂ ಕೂಡ ಬಂದಿರ್ತಾರೆ. ಅಂಡ್ ಈ ಕಡೆಯಿಂದ ನಮ್ಮ ರೊಕೈಲ್ ಅವರು ಅಲ್ಲಿಂದ ಹೋಗೋ ರೀತಿ ಆಕ್ಟ್ ಮಾಡ್ತಾರೆ. ಅಂಡ್ ಅವರು ಹೋದ್ಮೇಲೆ ನಮ್ಮ ಸ್ಟೆಫನಿ ವೆಕೆರ್ ಅವರು ಬಂದು ಏನೇನೋ ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಮತ್ತೊಮ್ಮೆ ನಮ್ಮ ರೊಕೈಲ್ ಅವರು ಬಂದು ಸ್ಟೆಫನಿ ವೆಕೆರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವರ ಇಂಜರ್ಡ್ ಲೆಗ್ ಮೇಲೆ ಅಟ್ಯಾಕ್ ಮಾಡಿ ಚಾಂಪಿಯನ್ಶಿಪ್ ಬೆಲ್ಟ್ ನ ತೆಗೆದು ಅದರಲ್ಲೂ ಕೂಡ ಅವರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಇವರ ಸ್ಟೋರಿ ಲೈನ್ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ವರ್ಸಸ್ ಗಂತರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್, ಫಸ್ಟ್ ಟೈಮ್ ಎವರ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ಮ್ಯಾಚ್ ರೀತಿ ಪ್ರೆಸೆಂಟ್ ಮಾಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಆಫ್ಕೋರ್ಸ್ ಮ್ಯಾಚ್ ಮಾತ್ರ ಆಸಮ್ ಆಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಗಂತರ್ ಅವರ ಪವರ್ ಬಾಂಬ್ಸ್ ಗಳಿಗೆಲ್ಲ ನಮ್ಮ ಎಜೆ ಸ್ಟೈಲ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಎಜೆ ಸ್ಟೈಲ್ ಅವರ ಮುಖ್ಯ ಗುರಿ ಈ ಒಂದು ಮ್ಯಾಚ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಗಂತರ್ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸೋದು. ಅಂಡ್ ಅದಕ್ಕೋಸ್ಕರ ಅವರು ಗಂತರ್ ಅವರ ಲೆಗ್ ನ ವೀಕ್ ಮಾಡ್ತಾ ಇರ್ತಾರೆ. ಅಂಡ್ ಕ್ರಾಪ್ ಕ್ರಷರ್ ನು ಕೂಡ ಕನೆಕ್ಟ್ ಮಾಡಿರ್ತಾರೆ. ಬುಡಿಸ್ಕೊಳ್ಳೋದಕ್ಕೆ ನಮ್ಮ ಗಂತರ್ ಅವರು ಟ್ರೈ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಎಜೆ ಸ್ಟೈಲ್ ಅವರು ಅಂತೂ ಇಂತೂ ಲಾಕ್ ನ ಕನೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೇಕು. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಗಂತರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಮೈಂಡ್ ನ ಯೂಸ್ ಮಾಡಿ ವಿನ್ ಆಗಿದ್ದಾರೆ. ಲಾಸ್ಟ್ ಅಲ್ಲಿ ಕ್ರಾಪ್ ಕ್ರಷರ್ ನ ಹಾಕಿರ್ತಾರೆ. ಗಂತರ್ ಅವರ ಬಳಿ ಬಿಡಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ದಾರಿ ಕಾಣ್ತಾ ಇರೋದಿಲ್ಲ. ಅಂಡ್ ಸಡನ್ ಆಗಿ ಎಜೆ ಸ್ಟೈಲ್ ಅವರು ಅವರಾಗೆ ಆ ಒಂದು ಲಾಕ್ ನ ರಿಲೀಸ್ ಮಾಡಿ ಗಂತರ್ ಟ್ಯಾಪ್ ಔಟ್ ಮಾಡ್ದ, ಈಗ ಬೆಲ್ ನ ರಿಂಗ್ ಮಾಡುವಂತ ರೆಫ್ರಿಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ರೆಫ್ರಿ ಕೂಡ ಕನ್ಫ್ಯೂಸ್ ಆಗಿರ್ತಾರೆ. ಅಂಡ್ ನಾವು ಕೂಡ ಟಿವಿಯಲ್ಲಿ ಕನ್ಫ್ಯೂಸ್ ಆಗಿರ್ತೀವಿ, ಇದೇನಾಯ್ತು ಗುರು, ಎಜೆ ಸ್ಟೈಲ್ ಯಾಕೆ ತಾನು ಹಾಕಿದಂತಹ ಲಾಕ್ ನ ತಾನೇ ಬಿಟ್ಬಿಟ್ಟು ನಾನು ಗೆದ್ದೆ ಅಂತ ಹೇಳ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿರ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ರೆಫ್ರಿ ಎಜೆ ಸ್ಟೈಲ್ ಆಗಿ ಎಲ್ಲರಿಗೂ ಕೂಡ ಹೇಳ್ತಾರೆ, ಇಲ್ಲ ಈ ಒಂದು ಮ್ಯಾಚ್ ನಿಂತಿಲ್ಲ, ಈ ಒಂದು ಮ್ಯಾಚ್ ಕಂಟಿನ್ಯೂ ಆಗುತ್ತೆ ಅಂತ. ಅವರು ಹೇಳ್ಬೇಕಾದ್ರೆ ಈ ಕಡೆ ಸೈಡು ಹಿಂದೆ ನಮ್ಮ ಗಂತರ್ ಅವರು ಎಜೆ ಸ್ಟೈಲ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡಿ ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡಿ ಎಜೆ ಸ್ಟೈಲ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ.
ಅದಾದ್ಮೇಲೆ ಕ್ಯಾಮ್ರಾ ಆಂಗಲ್ ಚೇಂಜ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಗಂತರ್ ಅವರು ಎಜೆ ಸ್ಟೈಲ್ ಅವರ ತೈನ ತಟ್ಟೋದ್ರ ಮುಖಾಂತರ ಟ್ಯಾಪ್ ಔಟ್ ಮಾಡಿದ್ರು. ಬಟ್ ಆ ಒಂದು ಸ್ಪಾಟ್ ರೆಫ್ರಿ ಆಗಿ ಆಡಿಯನ್ಸ್ ಗೆ ಬ್ಲೈಂಡ್ ಆಗಿತ್ತು. ಬಟ್ ಆ ಒಂದು ಟ್ಯಾಪ್ ಔಟ್ ಮಾಡಿದಂತಹ ರೀತಿ ಎಜೆ ಸ್ಟೈಲ್ ಅವರಿಗೆ ಮಾತ್ರ ಫೀಲ್ ಆಯಿತು. ಅಂಡ್ ಅದಕ್ಕೋಸ್ಕರ ಎಜೆ ಸ್ಟೈಲ್ ಅವರು ಗಂತರ್ ಟ್ಯಾಪ್ ಔಟ್ ಮಾಡ್ದ ಅಂತ ಎಲ್ಲರಿಗೂ ಕೂಡ ಹೇಳೋದಕ್ಕೆ ಶುರು ಮಾಡಿದ್ರು. ಏನೇ ಆಗಲಿ ಮೈಂಡ್ ಗೇಮ್ ನ ಯೂಸ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಗಂತರ್ ಅವರು ವಿನ್ ಆಗಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಜೆ ಸ್ಟೈಲ್ ಆಗಿ ಗಂತರ್ ಅವರ ಫ್ಯೂಡ್ ಪ್ರಾಬಬ್ಲಿ ರಸಲ್ ಮೀನಿಯಾ ತನಕ ಕಂಟಿನ್ಯೂ ಕೂಡ ಆಗಬಹುದು. ಓವರ್ ಆಲ್ ಮಂಡೇ ನೈಟ್ ರಾ ಕಡೆ ಬರೋದಾದ್ರೆ ಒಂದು ಡೀಸೆಂಟ್ ಶೋನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದ್ವಿ. ಕಳೆದ ವಾರದ ರೀತಿ ಬ್ಯಾಂಗರ್ ಆಗಿ ಇರಲಿಲ್ಲ, ಒಂದು ಡೀಸೆಂಟ್ ಶೋ. ಅಂಡ್ ಅದಕ್ಕೋಸ್ಕರ ಈ ಒಂದು ಶೋಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.